ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ರು ಯಾರು ಅಂತ ಹೇಳಿದ್ರೆ ಇವರು ಒಂದೇ ಕಾಲೇಜು ಒಂದೇ ಸ್ಕೂಲಲ್ಲಿ ಓದಿರೋದು. ಹಾಗೆ ಇವನ್ ಸ್ಕೂಲ್ ಟೈಮಿಂದ ಇವನ್ ಇಲ್ಲಿವರೆಗೂ ಕೂಡ ಜೊತೆಲೇ ಇದ್ದೀವಿ. ಆ್ಯಂಡ್ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಇಷ್ಟು ಒಳ್ಳೆ ಸಿನಿಮಾ ಆಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾದಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಕಾಣಿಸ್ತಾರೆ. ಅದು ಪಾತ್ರಗಳು ಎಲ್ಲ ಪಾತ್ರಗಳು ಜೀವ ಇದೆ. ನನಗೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ನಾವು ಹೀಗೆ ಮಾಡ್ತೀವಿ. ಅದಕ್ಕೆ ಏನಪ್ಪ ಮಾಡೋಣ, ಫ್ರೆಂಡ್ಸು ಕರೀತಾರೆ. ಎಲ್ರಿಗೂ ನಮಸ್ಕಾರ. ವಾರದಲ್ಲಿ 4-5 ಹೊಸ ಸಿನಿಮಾಗಳು ಬರ್ತಾನೆ ಇರುತ್ತೆ. ಧರ್ಮಂ ಅಂತೇಳಿ ಒಂದು ಸಿನಿಮಾ ನೋಡಿದೆ ಈಗ. ಅಲ್ಲಿ ನಿರ್ಮಾಪಕರು ನಮ್ಮ ಸ್ನೇಹಿತರು, ಜೊತೆಗೆ ತುಂಬ ಟೆಕ್ನಿಷಿಯನ್ಸು, ನಿರ್ದೇಶಕರು ಎಲ್ಲರೂ ಪರಿಚಯ ಇರೋರು. ಹಾಗಾಗಿ ಬಂದು ನೋಡಿದೆ. ಟೆಕ್ನಿಕಲಿ ಸೂಪರ್ ವರ್ಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಮತ್ತು DOP ಗಂಡ ಹೆಂಡತಿ ಥರ ಕೆಲಸ ಮಾಡೋರು ಅನಿಸ್ತದೆ ಇದು ನೋಡಿದ್ರೆ. ಅವರಿಬ್ಬರು ಹೊಂದಾಣಿಕೆ ಚೆನ್ನಾಗಿದ್ರೇ ಇದು ಔಟ್ಪುಟ್ ಈ ಥರ ಬರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲ್ ಟೀಮ್ ಎಲ್ಲ ಸೂಪರ್. ಆರ್ಟಿಸ್ಟು ಎಲ್ಲರೂ ಹೊಸಬ್ರು, ನಾವು ಬಂದಾಗ ಹೊಸಬ್ರೆ. ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ನಾವು ವಾಕಿಂಗ್ ಮೇಟ್ಸು ಜೊತೆಯಲ್ಲಿ ರಾಮಕೃಷ್ಣ ಅವರು ನಿಜವಾಗ್ಲೂ ಇಂಥರ ಪಾತ್ರ ಮಾಡ್ತಾರೆ ಅಂತ ನನಗೆ ಅನಿಸೇ ಇರಲಿಲ್ಲ. ಅಲ್ಲಿ ನೋಡಿದಾಗ ತುಂಬ ಸೈಲೆಂಟಾಗಿರ್ತಾರೆ. ಚೆನ್ನಾಗಿ ಮಾಡಿದ್ದಾರೆ. ಸೊ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಮುಖ್ಯ. ಯಾಕೆಂದರೆ ಇಷ್ಟು ಜನದಲ್ಲಿ ಯಾರು ಹೊರಬರ್ತಾರೆ ಚೆನ್ನಾಗಿ ಗೊತ್ತಿಲ್ಲ ನಮಗೆ. ಕ್ಯಾಮ್ರಾಮನ್ನಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ನಮ್ಮ ಥರ ನಾವು ಬಂದಾಗ ಹೆಂಗೆ ಸಪೋರ್ಟ್ ಮಾಡಿದ್ರಿ, ಈ ಟೀಮ್ಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಥಿಯೇಟ್ರ್ ಆರ್ಟಿಸ್ಟ್ ಥರ ಕಾಣ್ತಾರೆ ನಮಗಲ್ಲಿ. ಆ ಬಣ್ಣದಿರೋ ಬಣ್ಣದಲ್ಲಿ ಯಾರ್ಯಾರು ಅಂತ ಗೊತ್ತಾಗಲ್ಲ. ಆದರೂ ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ದಾರೆ. ಧರ್ಮಂಗೆ ಜಯವಾಗಲಿ. ಗೆಲ್ಲಬೇಕು ಸಿನಿಮಾ. ಒಳ್ಳೆಯವ್ರ ತಂಡನ ಬೆಂಬಲಿಸಿ. ನೀವು ಬೆಂಬಲಿಸ್ತಾನೆ ಬಂದಿದ್ದೀರಾ. ಮತ್ತೊಮ್ಮೆ ಹೇಳ್ತೀನಿ, ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸಿನಿಮಾಗೆ. ಧರ್ಮಂ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ತೆ. ಆ್ಯಕ್ಚುಲಿ ಒಂದು ತಿಂಗಳಿಂದ ನಮ್ಮ ಕನ್ನಡ ಭಾಷೆಯಲ್ಲಿ ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದರಲ್ಲಿ ಇವತ್ತು ಧರ್ಮಂ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಸೊ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅಂದರೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ತುಂಬ ಡೀಟೇಲಾಗಿ ಮಾಡಿದ್ದಾರೆ. ಸೊ ಹೀರೋನೂ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ವಿರಾಣಿಕಾ ಅವರು, ಅಂದರೆ ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈ ಸಿನಿಮಾದಲ್ಲಿ ಕಂಟೆಂಟ್ ಕತೆ ಅಂತ ಹೇಳ್ಬೋದು, ಕಂಟೆಂಟ್ ವೈಸು ಸಿನಿಮಾನ ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಎಲ್ಲರೂ ಕೂಡ. ಸೊ ನನಗಂತೂ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿರಾಣಿಕರಾಗಿರ್ಬೋದು, ಆಮೇಲೆ ಹೀರೋರಾಗಿರ್ಬೋದು. ಸೊ ಇದನ್ನ ಕಟ್ಕೊಟ್ಟಿರುವಂತಹ ನಮ್ಮ ಡೈರೆಕ್ಟರ್ ಸರ್ ಒಳ್ಳೇದಾಗಲಿ. ಸಿನಿಮಾದಲ್ಲಿ ನನಗೆ ಒಂದೊಂದು ಶಾರ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಸಿನಿಮಾದಿಂದ ಪ್ರೊಡ್ಯೂಸರಿಗೆ ಒಳ್ಳೇದಾಗಲಿ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಈಗ ತಾನೇ ಧರ್ಮಂ ಅನ್ನೋ ಒಂದು ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಆ್ಯಕ್ಚುಲಿ ಇದೊಂದು ತುಂಬ ಮುಂದೆ ನಾಜೂಕಾದ ವಿಷಯನ ತಗೊಂಡು ನಮ್ಮ ನಾಗಮುಖ ಅವರು ಅದ್ಭುತವಾದ ಸಿನಿಮಾವನ್ನ ನಮಗೋಸ್ಕರ, ಕನ್ನಡಿಗರಿಗೋಸ್ಕರ ಕಟ್ಟಿಕೊಟ್ಟಿದ್ದಾರೆ. ಈ ಫೆಡ್ಯೂಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದೇನು ಅಂತಂದ್ರೆ ದಬ್ಬಾಳಿಕೆ ಹಾಗೂ ಒಂದು ಸ್ಲೇವರಿ ಸಿಸ್ಟಮ್. ಅಂದ್ರೆ ಜೀತದಾಳಾಗಿ ಎಷ್ಟು ಜನ ಇಲ್ಲಿ ಸಾಯ್ತಾ ಇದ್ದಾರೆ. ಇವತ್ತು ನಾವು ಆಧುನಿಕ ಭಾರತದಲ್ಲಿ ಇದೀವಿ, ಆದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ, ತುಂಬಾ ರಿಮೋಟ್ ವಿಲೇಜಸ್ ಅಲ್ಲಿ, ತುಂಬಾ ರಿಮೋಟ್ ಆಗಿರುವಂತಹ ಊರುಗಳಲ್ಲಿ ಈ ಸ್ಲೇವರಿ ಅಂದ್ರೆ ಜೀತದಾಳಾಗಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಇದರಿಂದ ಅವ್ರು ಹೊರಗಡೆ ಬರಬೇಕು. ಜೀತ ಮುಕ್ತ ಭಾರತ ಆಗಬೇಕು. ಇದಕ್ಕೆ ಸಾಕಷ್ಟು ಹೋರಾಟಗಳು ನಡೀತದೆ, ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಆರ್ಗನೈಸೇಷನ್ಸ್ ಇದ್ರ ಬಗ್ಗೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈ ಸಿನಿಮಾ ಮುಖಾಂತರ ನೋಡಿದಾಗ ಪ್ರತಿಯೊಬ್ಬ ವೀಕ್ಷಕನಿಗೂ ಒಂದು ಅವೇರ್ನೆಸ್ ಮೂಡುತ್ತೆ. ಇದು ತುಂಬಾ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಸಿನಿಮಾ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ ನಾನು. ಅದ್ಭುತವಾದ ಸಬ್ಜೆಕ್ಟು. ಇದು ನಿಮ್ಮ ಅವೇರ್ನೆಸ್ಗೋಸ್ಕರ ಅಂತ ಮಾಡ್ತಾ ಇರೋ ಒಂದು ಅದ್ಭುತವಾದ ಸಿನಿಮಾ ಧರ್ಮಮು. ನಾಗಮುಖ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಯಾವ ಫ್ರೇಮ್ ಕೂಡ ಸಿನಿಮಾದಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ನಿಂತಿಲ್ಲ, ಹೋಗ್ತಾನೇ ಇದೆ ಫ್ರೇಮ್ಸ್, ಎಲ್ಲೂ ಸ್ಟಡಿ ಆಗಿಲ್ಲ.
ದಟ್ ಮೀನ್ಸ್ ವಿ ವಾಂಟ್ ಟು ಕಮ್ ಫಾರ್ವರ್ಡ್. ನಾವು ಬೆಳಿಬೇಕು, ಇದ್ರ ಮೇಲೆ ಬೆಳಿಬೇಕು ಅನ್ನೋದನ್ನ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ಟಾಪ್ ನಾಚ್. ಫಸ್ಟ್ ರ್ಯಾಂಕ್ ಗೋಸ್ ಟು ಸಿನಿಮಾಟೋಗ್ರಫಿ. ಚಪ್ಪಾಳೆ. ನಾಗ ಆಮೇಲೆ ಆರ್ಟ್ ಡೈರೆಕ್ಟ್ರು ಅಷ್ಟೇ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಡಿಪಾರ್ಟ್ಮೆಂಟು, ಎವ್ರಿಬಡಿ ಎಲ್ಲರೂ ತಮ್ಮ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಟನೆಗೆ ಬರೋದಾದ್ರೆ ನಾನು ಭೀಷ್ಮ ರಾಮಯ್ಯ ಅವರ ನನ್ನ ಆತ್ಮೀಯ ಸ್ನೇಹಿತರವರು ಅದ್ಭುತವಾಗಿ ನಟಿಸಿದ್ದಾರೆ. ಎಲ್ಲ ಅಷ್ಟೇ ನಮ್ಮ ಹೀರೋ ಸಾಹೇಬ್ರು. ಅಂಡ್ ಐಸಿಂಗ್ ಆನ್ ದ ಕೇಕ್ ಇಸ್ ವಿರಾನಿಕಾ ಇಸ್ ದ ಐಸಿಂಗ್ ಆನ್ ಕೇಕ್. ಶಿ ಹ್ಯಾಸ್ ಪರ್ಫಾರ್ಮ್ ವೆರಿ ವೆಲ್. ತುಂಬಾ ಫೋಟೋಜೆನಿಕ್ ಆಗಿದೆ ಫೇಸು. ಇಂಥ ಪ್ರಾಮಿಸಿಂಗ್ ಟ್ಯಾಲೆಂಟ್ಸು ನಮ್ಮ ಕನ್ನಡ ಚಿತ್ರರಂಗದಲ್ಲಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಧರ್ಮಂ ಚಿತ್ರಕ್ಕೆ ನಮ್ಮ ಬೆಂಬಲ ಇರಲಿ, ನಿಮ್ಮ ಬೆಂಬಲ ಇರಲಿ. ಒಳ್ಳೇದಾಗ್ಲಿ. ಒಬ್ಬರಿಂದ ಒಬ್ರು, ನೀವು ಇನ್ನೊಬ್ರಿಗೆ ಹೇಳಿದ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಹೀಗೆ ವರ್ಡ್ ಟು ವರ್ಡ್ ಸ್ಪ್ರೆಡ್ ಮಾಡಿ ಮೀಡಿಯಾದವರು ಒಳ್ಳೆ ಸಾಲುಗಳನ್ನ ಬರೀರಿ ಮತ್ತು ಕನ್ನಡ ಚಿತ್ರರಂಗವನ್ನ ಉಳಿಸಿ ಹಾಗೂ ಬೆಳೆಸಿ. ಅರ್ಧ ಮಾತು ಅವಳದು, ಇನ್ನು ಅರ್ಧ ನಂದು. ನಟರುಗಳನ್ನ ಕರ್ಕೊಂಡೋಗಿ ಒಂದು 6 ತಿಂಗಳು ಕೂಡಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮೇಕಪ್ ಮಾಡಿಲ್ಲ, ದಾಡಿ ಎಷ್ಟು ಬೆಳೆದಿದೆ, ಸ್ಕಿನ್ ಟೋನೇ ಕಪ್ಪಾಗ್ಬಿಟ್ಟಿದೆ. ಗುಡ್, ವೆರಿ ಗುಡ್. ಆಮೇಲೆ ನನ್ನ ಇನ್ನೊಬ್ಬ ಗೆಳೆಯ, ಆತ್ಮೀಯ ಗೆಳೆಯ, ದಯವಿಟ್ಟು ವೇದಿಕೆಗೆ ಬರಬೇಕು, ಅಶೋಕ ಹೆಗಡೆ ಅವರು. ಇವರು ನಟನೆ ಬಗ್ಗೆ ಮಾತೇ ಇಲ್ಲ, ಅದ್ಭುತ. ನನಗೆ ಇಡೀ ಸಿನಿಮಾನಲ್ಲಿ ಕಂಡಿದ್ದು ಒಂದು ಲೊಕೇಶನ್ ನೋಡಿದಾಗ ಇಟ್ ವಾಸ್ ಎ ಟ್ರೈಬ್ ಅನಿಸ್ತು, ಕಾಡು ಮಧ್ಯದಲ್ಲಿರೋ ಜನ. ಬಟ್ ಭಾಷೆ ಸಿಟಿ ಭಾಷೆ ಅನಿಸ್ಬಿಡ್ತು. ಅದೊಂದು ನಿರ್ದೇಶಕರು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಪ್ರಭಾವಪೂರ್ಣವಾಗಿರೋದು. ಈಗಿರುವ ಪ್ರಭಾವ ಬೀರಿರೋದ್ರಲ್ಲಿ ಒಂದು ನಂಬರ್ 1 ಗೋಸ್ ಟು ನಮ್ಮ ನಾಗ ಫೋಟೋಗ್ರಫಿ. ಹ್ಯಾಟ್ಸ್ ಆಫ್. ಇನ್ನು ನಟನೆ ಆಲ್ ಆರ್ ಈಕ್ವಲ್. ಇವನನ್ನ 1 ರಿಂದ 10 ಇವನ್ನಿಟ್ಟು ಮಿಗ್ನಾದವ್ರ ಬಗ್ಗೆ ಮಾತಾಡ್ತೀನಿ. ಬೇಕಾದ್ರೆ ಈಸ್ ಎ ಸೀನಿಯರ್ ಆರ್ಟಿಸ್ಟ್. ಪಾತ್ರಕ್ಕೆ ಅದ್ಭುತವಾಗಿ ಪೋಷಣೆ ತುಂಬಿರುವಂಥ ನಟ. ಇನ್ನು ಎಲ್ಲರೂ ಅದರಲ್ಲಿ ಯಾರು ಹೊಸಬರು ಯಾರು ಹಳಬರು ನಂಗೆ ಗೊತ್ತಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇವನನ್ನು ಬಿಟ್ಟರೆ ತುಂಬ ಸ್ಕೋರ್ ಮಾಡಿರೋದು ಯಮ್ಮ. ಕಾರಣ ಪಾತ್ರನೂ ಹಂಗೆ ಇದೆ, ಎಲ್ಲೋ ಒಂದು ಕಡೆ ಒಂಚೂರು ಸಿಂಪತಿ ಬರುತ್ತೆ ಯಮ್ಮನ ಬಗ್ಗೆ. ಸೊ ಹಾಗಾಗಿ ಆ ಸಮಯದಲ್ಲಿ ಇವರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇನ್ನು ಇವ್ರದ್ದು ಸೆಟಲ್ಡ್ ಕ್ಯಾರೆಕ್ಟ್ರು ಮುಂಚೆಯಿಂದ ನಾನು ಎಲ್ಲೂ ಎಮೋಷನಲ್ ಇಲ್ಲವೇ ಇಲ್ಲ. ಕನ್ನಡದ ವಿಜಯ್ ಸೇತುಪತಿ ಹಂಗೆ ಅನ್ನಿಸ್ತು ನನಗೆ. ನಾವು ಸಿನಿಮಾ ನೋಡುವಾಗ ನಾವು ಅದೇ ಮಾತಾಡ್ಕೊಂಡ್ವಿ, ಹಂಗೆ ಅನ್ನಿಸ್ತು. ಪಾತ್ರ ಹಂಗೆ ಇದೆ, ಚೆನ್ನಾಗಿದೆ ಇಡೀ ಸಿನಿಮಾ. ಆಮೇಲೆ ಎಂಡಿಂಗ್ ವಾಸ್ ಡಿಫ್ರೆಂಟ್. ನಾನು ಯಾವ ಸಿನಿಮಾನಲ್ಲೂ ಎಂಡಲ್ಲಿ ಹೀರೋನ ಸಾಯಿಸಿರೋದು ನೋಡಿಲ್ಲ. ಇದರಲ್ಲಿ ಬದುಕಿಸ್ತಾರೆ, ಇದರಲ್ಲಿ ಸಾಯಿಸಿದ್ದಾರೆ. ಡಿಫ್ರೆಂಟ್ ಕೈಂಡ್ ಆಫ್ ಎಂಡಿಂಗ್. ಜನ ಇದನ್ನು ಹೆಂಗೆ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ, ಫೋಟೋಗ್ರಫಿ ಎಸ್ಪೆಷಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆಮೇಲೆ ನಿರ್ಮಾಪಕರಿಗೆ ಒಂದು ಜೋರಾದ ಚಪ್ಪಾಳೆ. ಅವರು ದುಡ್ಡನ್ನ ಕಣ್ಣು ಮುಚ್ಕೊಂಡು ಹಾಕಿದ್ದಾರೆ. ನಿರ್ಮಾಪಕರಿಗೆ ನಮ್ಮ ಧನ್ಯವಾದಗಳು. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಆಲ್ ದ ಬೆಸ್ಟ್ ವಿತ್ ಪ್ರಾಫಿಟಬಲ್ ಸಕ್ಸಸ್. ಹೆಮ್ಮೆ ಪಡಬೇಕು ಅಂದರೆ ಎಲ್ಲ ನಿರ್ಮಾಪಕರು ನಿರ್ದೇಶಕರ ಹಿನ್ನೆಲೆ ತಿಳ್ಕೊಂಡು, ಒಬ್ಬ ಹೀರೋ ಹಿನ್ನೆಲೆ ತಿಳ್ಕೊಂಡು ಸಿನಿಮಾಗೆ ಕ್ಯಾಸ್ಟ್ ಮಾಡ್ತಾರೆ. ಇಲ್ಲಿ ಇವರು ಅದ್ರ ಬಗ್ಗೆ ಏನೂ ನೋಡಿಲ್ಲ, ಕತೆ ನೋಡಿ ಕತೆನೂ ಕೇಳಿಲ್ಲ, ದುಡ್ಡು ಇನ್ವೆಸ್ಟ್ ಮಾಡಿದಾರೆ. ರಿಯಲಿ ಇಸ್ ಗ್ರೇಟ್. ಆಲ್ ದ ಬೆಸ್ಟ್ ಸರ್ ವಿತ್ ಪ್ರಾಫಿಟಬಲ್ ಸಕ್ಸಸ್. ಧರ್ಮಂ ಚಿತ್ರ ಈಗ ತಾನೇ ನೋಡ್ಕೊಂಡ್ ಬಂದ್ವಿ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಪದ ಎಲ್ಲರಿಗೂ ಗೊತ್ತಿದೆ. ಖಂಡಿತವಾಗಿಯೂ ಧರ್ಮ ಉಳಿದ್ರೆ ಅಧರ್ಮ ಸರ್ವನಾಶ ಆಗುತ್ತೆ. ಈ ಚಿತ್ರದಲ್ಲಿ ನಮಗೆ ಬಹಳ ಖುಷಿ ಕೊಟ್ಟಿದೆ ಅಂದರೆ ನಾವು ನಿರ್ದೇಶಕರಾಗಿ ನೋಡುವಾಗ ನಿರ್ದೇಶನ ಬಹಳ ಇಷ್ಟ ಆಯಿತು. ಹಾಗೆ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಅವರ ವರ್ಕ್ ಅಂತೂ ಅತ್ಯದ್ಭುತವಾಗಿ ಕಾಣಿಸ್ತು. ಅವರ ಲಿಮಿಟ್ಸ್ ಏನಿದೆಯೋ ಗೊತ್ತಿಲ್ಲ, ಬಟ್ ಅದೆಲ್ಲವೂ ಮರೆಸೋ ಅಂಥ ಒಂದು ಚಿತ್ರ. ಒಂದು ಟೆಕ್ನಿಕಲ್ ಆಗಿ ಕೆಲವು ಫೆಸಿಲಿಟೀಸ್ ಇದ್ದಾಗ ನಾವು ಮಾಡೋದು ಅದ್ಭುತ, ಬಟ್ ಕೆಲವು ಇಲ್ಲ ಅಂದಾಗಲೂ ಕೂಡ ನಾವು ಏನು ಅದ್ಭುತ ಮಾಡ್ತೀವಿ ಅನ್ನೋದನ್ನು ಈ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ನಾಗೇಶ್ ಅವರೇ, ನಿಮ್ಮ ವರ್ಕ್ ಅಂತೂ ಬಹಳ ಅಮೇಝಿಂಗ್ ಆಗಿತ್ತು. ಹಾಗೆ ನಿರ್ದೇಶಕರ ಒಂದು ವರ್ಕ್ ಸಹ ತುಂಬ ಅದ್ಭುತವಾಗಿದೆ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾನ ಎಲ್ಲ ಕಲಾವಿದರು ಬಹಳ ಅಚ್ಚುಕಟ್ಟಾಗಿ ಅಭಿನಯಿಸಿ ಇನ್ನೂ ಒಂದು ಲೆವೆಲ್ ಮೇಲೆ ತೊಗೊಂಡೋಗಿದ್ದಾರೆ. ಎಲ್ಲ ಜನತೆ ಬಂದು ಈ ಸಿನಿಮಾನ ನೋಡಿ ಬೆಳೆಸಿ ಹರಸಿ ಹಾರೈಸಿ ಧರ್ಮೋ ರಕ್ಷತಿ ರಕ್ಷಿತ, ನೀವು ಬಂದು ಈ ಧರ್ಮನ ಉಳಿಸ್ಬೇಕಾಗಿದೆ.
ಥ್ಯಾಂಕ್ ಯು. ಮೊದಲಿಗೆ ಇಡೀ ಟೀಮ್ಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿರ್ದೇಶಕರು ಮೊದಲನೇ ಸಿನಿಮಾ ಎಲ್ಲೂ ಕೂಡ ಅನ್ಸಲ್ಲ ನಿರ್ದೇಶಕರು ಮೊದಲನೇ ಸಿನಿಮಾ ಮಾಡಿದ್ದಾರೆ. ಒಂದು ನೈಜವಾದಂಥ ಒಂದು ಕಥನ ತಗೊಂಡು ಭಾಳ ಅಷ್ಟೇ ನೈಜವಾಗಿ ಪ್ರೆಸೆಂಟ್ ಮಾಡಿರೋ ಥರ ಇದೆ. ಸಾಯಿ ಶಶಿಕುಮಾರ್ ಸರ್ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ವೈರಣಿಕಾ ಶೆಟ್ಟಿ ಅವರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಅಣ್ಣ ಹೇಳಿದಂಗೆ ನಾಗಾ ಶೆಟ್ಟಿ ಅವರ ಕ್ಯಾಮ್ರಾ ವರ್ಕ್ ನೋಡೋದೇ ಭಾಳ ಖುಷಿ ಅನಿಸುತ್ತೆ. ಯಾಕಂತಂದರೆ ಯೂಸ್ ಮಾಡಿರೋಂಥ ಪ್ರಾಪರ್ಟಿಗಳಿರ್ಬೋದು ಆ್ಯಂಡ್ ಇರೋದ್ರಲ್ಲಿ ಅವರು ಮಾಡಿರೋಂಥ ವರ್ಕ್ ಎಸ್ಪೆಷಲಿ DI ಇರ್ಬೋದು, ಆ ಕಲರ್ ಕಾಂಟ್ರಾಸ್ಟು ಅಂದರೆ ಜೀವಿಸ್ಬಿಟ್ಟಿದ್ದಾರೆ ಅವರು ಕೂಡ ಕತೆ ಒಳಗಡೆ. ಸೇಮ್ ಟೈಮ್ ಮ್ಯೂಸಿಕ್ ಕೂಡ ಸಿನಿಮಾದ ಇನ್ನೊಂದು ಹೈಲೈಟ್ ಏನಂದ್ರೆ ಮ್ಯೂಸಿಕ್ ಎಲ್ಲ ಸೀನ್ಗಳಲ್ಲೂ ಒಂದು ಉತ್ತೇಜನ ಕೊಡ್ತಾ ಹೋಗ್ತದೆ. ಎಲ್ಲ ಕಲಾವಿದರನ್ನ ಅಭಿನಯನ ಇನ್ನೊಂದು ದುಪ್ಪಟ್ಟು ಜಾಸ್ತಿ ಮಾಡಿದೆ. ಬಹಳ ಅದ್ಭುತವಾದಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಷನ್ ಇರ್ಬೋದು ಆ್ಯಂಡ್ ಎಸ್ಪೆಷಲಿ ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ತಂತ್ರಜ್ಞರ ಕೆಲಸ ಕೂಡ ಎದ್ದು ಕಾಣುತ್ತೆ. ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಯಾರು ಮಿಸ್ ಮಾಡ್ಕೊಂಬೇಡಿ, ಈ ಒಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ನನ್ನ ಕಡೆಯಿಂದ ಎಲ್ಲರೂ ಕೂಡ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು.